ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿಯರು ಕೇಸರಿಯನ್ನು ಯಾಕೆ ಸೇವಿಸಬೇಕು ಅಂತ ತಿಳ್ಕೊಳ್ಳೋಣ. ಗರ್ಭಾವಸ್ಥೆಯಲ್ಲಿ ಆಹಾರದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸೋದು ಬಹಳ ಮುಖ್ಯ. ನಮ್ಮ ಹಿರಿಯರು ಗರ್ಭಿಣಿಯರು ಕೇಸರಿ ಸೇವಿಸಬೇಕು ಅಂತ ಹೇಳ್ತಿದ್ರು. ಆದರೆ ಇದರ ಹಿಂದಿರುವ ಕಾರಣ ಏನು, ಬನ್ನಿ ತಿಳ್ಕೊಳ್ಳೋಣ. ಕೇಸರಿ ವಿಶ್ವದ ಅತ್ಯಂತ ದುಬಾರಿ ಮಸಾಲೆಗಳಲ್ಲಿ ಒಂದಾಗಿದೆ. ಇದರಲ್ಲಿ ಆಂಟಿಆಕ್ಸಿಡೆಂಟ್ಗಳು, ವಿಟಮಿನ್ಗಳು ಮತ್ತು ಖನಿಜಾಂಶಗಳು ಸಮೃದ್ಧವಾಗಿವೆ. ಗರ್ಭಿಣಿಯರು ಮಿತ ಪ್ರಮಾಣದಲ್ಲಿ ಕೇಸರಿಯನ್ನು ಸೇವಿಸಿದರೆ ಕೆಲವು ಪ್ರಯೋಜನಗಳನ್ನು ಪಡೆಯಬಹುದು. ಮೊದಲನೆಯದಾಗಿ, ಕೇಸರಿ ಮನಸ್ಸನ್ನು ಶಾಂತವಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಗರ್ಭಾವಸ್ಥೆಯಲ್ಲಿ ಕೆಲ ಮಹಿಳೆಯರಲ್ಲಿ ಒತ್ತಡ ಮತ್ತು ಮನಸ್ಥಿತಿ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು. ಕೇಸರಿ ಮನಸ್ಸಿಗೆ ನೆಮ್ಮದಿ ನೀಡೋದಕ್ಕೆ ನೆರವಾಗಬಹುದು. ಎರಡನೇದಾಗಿ, ಜೀರ್ಣಕ್ರಿಯೆಯನ್ನು ಸುಧಾರಿಸೋದಕ್ಕೆ ಸಹಕಾರಿ. ಗರ್ಭಾವಸ್ಥೆಯಲ್ಲಿ ಅಜೀರ್ಣ ಮತ್ತು ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳು ಸಾಮಾನ್ಯ. ಕೇಸರಿ ಮಿತ ಪ್ರಮಾಣದಲ್ಲಿ ಸೇವಿಸಿದರೆ ಜೀರ್ಣಕ್ರಿಯೆಗೆ ನೆರವಾಗುತ್ತೆ. ಇನ್ನು ಮೂರನೆಯದಾಗಿ, ಉತ್ತಮ ನಿದ್ರೆಗೆ ಸಹಾಯ ಮಾಡಬಹುದು. ಅನೇಕ ಗರ್ಭಿಣಿಯರಿಗೆ ರಾತ್ರಿ ಸರಿಯಾಗಿ ನಿದ್ರೆ ಬರೋದಿಲ್ಲ. ಬೆಚ್ಚಗಿನ ಹಾಲಿನಲ್ಲಿ ಸ್ವಲ್ಪ ಕೇಸರಿ ಹಾಕಿ ಕುಡಿಯೋದು ವಿಶ್ರಾಂತಿಗೆ ಸಹಕಾರಿ ಎಂದು ನಂಬಲಾಗಿದೆ. ಆದರೆ ಒಂದು ಪ್ರಮುಖ ವಿಷಯವನ್ನು ನೆನಪಿಡಿ, ಕೇಸರಿ ಸೇವಿಸಿದ್ರೆ ಮಗುವಿನ ಚರ್ಮದ ಬಣ್ಣ ಬದಲಾಗುತ್ತೆ ಎಂಬ ನಂಬಿಕೆಗೆ ವೈಜ್ಞಾನಿಕ ಆಧಾರವಿಲ್ಲ. ಮಗುವಿನ ಚರ್ಮದ ಬಣ್ಣವು ಮುಖ್ಯವಾಗಿ ಆನುವಂಶಿಕತೆಯ ಮೇಲೆ ಅವಲಂಬಿತವಾಗಿರುತ್ತೆ. ಕೇಸರಿಯನ್ನು ಅತಿಯಾಗಿ ಸೇವಿಸೋದು ಒಳ್ಳೆಯದಲ್ಲ. ಸಾಮಾನ್ಯವಾಗಿ ದಿನಕ್ಕೆ 2 ರಿಂದ 3 ಕೇಸರಿ ದಳಗಳು ಸಾಕಾಗ್ತವೆ. ಯಾವುದೇ ಹೊಸ ಆಹಾರವನ್ನು ಗರ್ಭಾವಸ್ಥೆಯಲ್ಲಿ ಸೇವಿಸುವ ಮೊದಲು ವೈದ್ಯರ ಸಲಹೆ ಪಡೆಯೋದು ಉತ್ತಮ. ಒಟ್ಟಾರೆಯಾಗಿ ಕೇಸರಿ ಗರ್ಭಿಣಿಯರಿಗೆ ಕೆಲವು ಆರೋಗ್ಯಕರ ಪ್ರಯೋಜನಗಳನ್ನು ನೀಡಬಹುದು, ಆದರೆ ಅದನ್ನು ಮಿತ ಪ್ರಮಾಣದಲ್ಲಿ ಮತ್ತು ವೈದ್ಯರ ಸಲಹೆಯೊಂದಿಗೆ ಸೇವಿಸೋದು ಅತ್ಯಂತ ಮುಖ್ಯ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಇತರರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.